ಈ ಭಕ್ತರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ಬೇಕಂತ ಹೇಳಿ ನಾವು ಇದು ಮರೆ ನೀರಂತ ಹಾಕ್ತಾ ಇದನ್ನ ಅರಿಶಿಣದ ನೀರಂತ ಹೇಳಿ ಎಲ್ಲರಿಗೂ ಸಾಮೂಹಿಕವಾಗಿ ಅದು ಸಂಪ್ರೋಕ್ಷಣೆ ಮಾಡ್ತೀವಿ. ಅದರಿಂದ ಆರೋಗ್ಯ ಬಾಧೆ ಇರೋರು, ಹಣಕಾಸಿನಲ್ಲಿ ಸಮಸ್ಯೆ ಇರೋರು, ದುಗುಡಗಳು ಇರೋರು ಬರ್ತಾರೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನದ ಮಠದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪ್ರಥಮ ಕಾಲದಲ್ಲಿ ಗೋಪೂಜೆ ಮಾಡುತ್ತಾರೆ. ಪಟ್ಟದ ಹಸು ಗೌರಿ ಅಲಂಕಾರ ಮಾಡಿಕೊಂಡು ನಿತ್ಯವೂ ಅಮ್ಮನವರ ಸೇವೆಗೆ ಬರುತ್ತದೆ. ನಮೋ ಶ್ರೀ ವಿದ್ಯಾ ಚೌಡೇಶ್ವರಿ. ಶಾಸ್ತ್ರದಲ್ಲಿ ದೇವತಾ ಸೇವೆಗಳ ಬಗ್ಗೆ ಬಹಳ ವಿಶೇಷವಾಗಿ ಪುರಾಣದಲ್ಲಿ ದೇವರ ಸೇವೆಗಳು ಹೀಗೆ ಆಗಬೇಕಂತ ಹೇಳಿ ಹಿಂದೆ ಮೈಸೂರು ಮಹಾಸಂಸ್ಥಾನ ಇದ್ದಾಗ ಮಹಾರಾಜರು ಒಂದು ಪುಸ್ತಕದ ರೀತಿಯಲ್ಲಿ ಎಲ್ಲರಿಗೂ ಹಂಚಿ ಅವಕಾಶಗಳನ್ನು ಮಾಡಿದರು. ಈಗಲೂ ಸದಾ ಕೆಲವಾರು ಕಡೆ ಆ ಒಂದು ಪುಸ್ತಕಗಳು ಇದೆ. ಒಂದು ಸನ್ನಿಧಾನ, ಒಂದು ದೇವಸ್ಥಾನ ಇದೆ ಅಂದರೆ ಆ ದೇವಸ್ಥಾನದ ಪಾರಂಪರ್ಯಗಳು ಹೇಗಿರಬೇಕು, ದೇವರಿಗೆ ಯಾವ ರೀತಿ ಯಾವ ವಿಧದಲ್ಲಿ ಅರ್ಚನೆಗಳಾಗಬೇಕು, ಪಾಂಚರಾತ್ರ ಶಾಸ್ತ್ರ ಆಗಮ ಪ್ರಕಾರ ಆಗಬೇಕಾ ಇಲ್ಲ ಶೈವಾಗಮದ ಪ್ರಕಾರ ಆಗಬೇಕಾ, ಹೀಗೆ ಹಲವಾರು ವಿಧದ ಕ್ರಮದಲ್ಲಿ ಪೂಜಾ ಪದ್ಧತಿಗಳು ಇರುತ್ತೆ. ಹಾಗಾಗಿ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪ್ರಥಮ ಕಾಲದಲ್ಲಿ ಗೋಪೂಜೆ ಆಗುತ್ತೆ. ಪಟ್ಟದ ಹಸು ಅಂತ ಒಂದು ಗೌರಿ ಎನ್ನುವಂಥ ಒಂದು ಹಸು ಇದೆ. ಅದು ನಿತ್ಯವೂ ಅಮ್ಮನವರ ಸೇವೆಗೆ ಬರುತ್ತೆ, ಅಲಂಕಾರ ಮಾಡಿಸ್ಕೊಳ್ಳುತ್ತೆ. ತನ್ನ ಮಗುವನ್ನು ಕರೆದುಕೊಂಡು ಸನ್ನಿಧಾನದಲ್ಲಿ ಬಂದು ಅಮ್ಮನವರನ್ನು ದರ್ಶನ ಮಾಡಿ ಇಲ್ಲಿ ಒಂದು ಆರತಿಯನ್ನು ಮಾಡುತ್ತೆ. ಇದಕ್ಕೆ ವಿಚಾರದ ವಿನಿಮಯ ನಿಮಗೆ ಏನಂತ ಹೇಳಬೇಕಂದ್ರೆ, ನಾವು 300 ಮುಕ್ಕೋಟಿ ದೇವತೆಗಳನ್ನು ಎಲ್ಲಿ ನೋಡ್ಬೋದು, ಎಲ್ಲಿ ಕಾಣಬಹುದು ಅಂದರೆ ಗೋಮಾತೆಯಲ್ಲಿ ಮಾತ್ರ ನೋಡಲು ಸಾಧ್ಯ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲಿ ಇದೆ. ಹೀಗೆ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನದ ಮಠದಲ್ಲಿ ವಿದ್ಯಾಚೌಡೇಶ್ವರಿಗೆ ಪೂಜೆ ಆಗಬೇಕಾದ್ರೆ ಗೋಮಾತೆ ಬಂದು ನಿಲ್ಲುತ್ತೆ. ಇದರ ಅರ್ಥ ಏನಂದ್ರೆ, ಮುಕ್ಕೋಟಿ ದೇವತೆಗಳು ಆ ಪೂಜೆಯ ಸಾನ್ನಿಧ್ಯದಲ್ಲಿ ನಿಂತು ಅಮ್ಮನವರಿಗೆ ಆರತಿ ಮಾಡಿಸ್ತಾರೆ.
ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರಿಗೆ ರಾತ್ರಿ 9 ಗಂಟೆ ಆದ ಮೇಲೆ ಏಕಾಂತ ಪೂಜೆ ಆಗುತ್ತದೆ. ಏಕಾಂತ ಪೂಜೆ ಅಂದರೆ ಅಮ್ಮನವರಿಗೆ ಈಗ ಮಾಡಿರುವ ಅಲಂಕಾರವನ್ನು ವಿಸರ್ಜನೆ ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ಜಲ ಅಭಿಷೇಕ, ಕ್ಷೀರಾಭಿಷೇಕ ಮಾಡಿ ಮತ್ತೆ ಅಮ್ಮನವರಿಗೆ ಪುರುಷ ಅಲಂಕಾರ ಮಾಡುತ್ತಾರೆ. ನಾವು ಹಿಂದೆ ಎಲ್ಲ ಹಳೆಯ ಕಾಲದಲ್ಲಿ ಹೇಳ್ತಾ ಇದ್ದೋ ಹರತ್ತನ ಪೂಜೆ ಸೊರತ್ತನ ಪೂಜೆ ಅಂತ ಹೇಳ್ತಾ ಇದ್ದೋ. ಹೀಗೆ ಅಮ್ಮನವರಿಗೆ ರಾತ್ರಿ 9 ಗಂಟೆ ಆದ ಮೇಲೆ ಏಕಾಂತ ಪೂಜೆ ಆಗುತ್ತೆ. ಏಕಾಂತ ಪೂಜೆ ಅಂದರೆ ಏನಂದರೆ ಅಮ್ಮನವರಿಗೆ ಈಗ ಮಾಡಿರುವಂಥ ಅಲಂಕಾರವನ್ನೆಲ್ಲ ವಿಸರ್ಜನೆ ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ಜಲಾಭಿಷೇಕ ಕ್ಷೀರಾಭಿಷೇಕವನ್ನು ಮಾಡಿ ಮತ್ತೆ ಅಮ್ಮನವರಿಗೆ ಪುರುಷ ಅಲಂಕಾರವನ್ನು ಮಾಡಿ ರಾತ್ರಿ ಅಷ್ಟಬಂಧಾನ ಸೇವೆಯನ್ನು ಮಾಡಿ ಅಮ್ಮನವರನ್ನು ಹಾಸಿಗೆ ದಿಂಬನ್ನು ಹಾಕಿ ಮಲಗಿಸಿ ದೇವರಿಗೆ ಹೇಳುವಂಥದ್ದು. ನಿನ್ನ ಸನ್ನಿಧಾನಕ್ಕೆ ಬೆಳಗಿನಿಂದ ಸಾವಿರಾರು ಜನ ಬಂದಿದ್ದಾರೆ, ದರ್ಶನ ಮಾಡಿದ್ದಾರೆ, ನಿನ್ನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ನೀನು ಅವರಿಗೆ ಎಲ್ಲ ಫಲಗಳನ್ನು ಧರ್ಮಾರ್ಥವಾಗಿ ಕೊಡು ಅಂತ ದೇವರಲ್ಲಿ ಹೇಳಿ ಪೂಜೆ ಮಾಡಿ ದೇವಸ್ಥಾನವನ್ನು ಅಲ್ಲಿಗೆ ಸಮಾಪ್ತಿ ಮಾಡಿ ಮುಚ್ಚಲಾಗುತ್ತೆ. ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರಿಗೆ ಜಲ ಅಭಿಷೇಕ ಹಾಗೂ ಕ್ಷೀರಾಭಿಷೇಕ ಮಾಡುವುದನ್ನು ನೋಡಲು 2 ಕಣ್ಣು ಸಾಲದು. ಅಮ್ಮನವರ ಅಭಿಷೇಕವನ್ನು ಒಮ್ಮೆ ನೋಡಿ ಕಣ್ತುಂಬಿಕೊಳ್ಳಿ ವೀಕ್ಷಕರೇ.
ಶ್ರೀವಿದ್ಯಾ ಚೌಡೇಶ್ವರಿ ಅಮ್ಮನವರಿಗೆ ಸರಿ ಹೊತ್ತಿನಲ್ಲಿ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ಅಭಿಷೇಕ ಮಾಡಲಾಗುವುದು. ಮಧ್ಯರಾತ್ರಿ 2 ಗಂಟೆಗೆ ಮಾಡುವ ಅಭಿಷೇಕದ ವಿಶೇಷತೆ ಏನು ಅಂದರೆ ಅಮ್ಮನವರಿಗೆ ಅಷ್ಟಗಂಧಗಳನ್ನು ಗಿಡಮೂಲಿಕೆಗಳನ್ನು ಲೇಪಿತ ಮಾಡಿ ಹರಿಸಿನ ಲೇಪಿತ ಮಾಡಿ ದೇವರಿಗೆ ಮಡಿಪೂಜೆ ಮಾಡುತ್ತಾರೆ. ಮತ್ತೆ ಮಧ್ಯರಾತ್ರಿ 2 ಗಂಟೆಯಿಂದನೂ ಸಿರ್ಗ ಅಮ್ಮನವರಿಗೆ ಅದು ಸೊರತ್ತು ಅಂತ ಹೇಳ್ತೀವಿ, ಆ ಸಮಯದಲ್ಲೂ ಪೂಜೆ ಆಗುತ್ತೆ. ಆ ಪೂಜೆಯ ವಿಶೇಷ ಏನಂದ್ರೆ ಅಮ್ಮನವರಿಗೆ ಅಷ್ಟಗಂಧಗಳನ್ನ ಗಿಡಮೂಲಿಕೆಗಳನ್ನು ಲೇಪಿತ ಮಾಡಿ ಅರಿಶಿನವನ್ನು ಲೇಪಿತ ಮಾಡಿ ದೇವರಿಗೆ ಮಡಿ ಪೂಜೆ ಆಗುತ್ತೆ. ಅದನ್ನು ಯಾರಿಗೂ ಸುಧಾ ಆ ಸಮಯದಲ್ಲಿ ಅವಕಾಶವನ್ನ ಕೊಡಲ್ಲ. ಅದಾದ ತಕ್ಷಣ ಅಭಿಷೇಕ ಪ್ರಾರಂಭ ಆಗುತ್ತೆ, ಆಗ ಎಲ್ಲರಿಗೂ ಅವಕಾಶವನ್ನ ಕೊಡ್ತೇವೆ ಮಠದಲ್ಲಿ. ಏಕೆ ಆ ಸಮಯವನ್ನು ನಾವು ಕೊಡಲ್ಲ ಅಂದ್ರೆ ಆ ಒಂದು ಗಿಡಮೂಲಿಕೆಯನ್ನು ದೇವರಿಗೆ ಲೇಪನ ಮಾಡಬೇಕಾದ್ರೆ ಅಮ್ಮನವರಿಗೆ ಶ್ವೇತ ವಸ್ತ್ರದಿಂದ, ಶ್ವೇತ ವಸ್ತ್ರ ಅಂದ್ರೆ ಬಿಳಿಯ ಬಟ್ಟೆಯಿಂದ ಅಮ್ಮನವರನ್ನ ಸುಂದರವಾಗಿ ಅಲಂಕಾರ ಮಾಡಿ ಆ ಬಟ್ಟೆಯ ಮೇಲೆ ದೇವರಿಗೆ ಅಷ್ಟಗಂಧಗಳನ್ನ ದೇವರಿಗೆ ಹಾಕಲಾಗತ್ತೆ. ಆವಾಗ ದೇವರು ಸಾಕ್ಷಾತ್ಕಾರವಾಗಿ ಬರ್ತಾರೆ. ಮತ್ತೆ ಅದನ್ನ ಅಮ್ಮನವರಿಗೆ ಆರತಿ ನೈವೇದ್ಯ ಧೂಪ ದೀಪಗಳನ್ನು ಮಾಡಿ ಮತ್ತೆ ಆ ಅಷ್ಟಗಂಧಗಳನ್ನು ತೆಗೆದು ಅರಿಶಿನವನ್ನು ತೆಗೆದು ಅಮ್ಮನವರನ್ನ ಶುಚಿ ಕಾರ್ಯವನ್ನು ಮಾಡಿ ಶುದ್ಧೋದಕ ಸ್ಥಾನಂ ಸ್ಥಾಪಯಾಮಿ ಶಾಸ್ತ್ರದಲ್ಲಿ ಹೇಳಿದೆ, ನೀರಿನಿಂದ ದೇವರನ್ನು ಶುದ್ಧಿ ಮಾಡಬೇಕು, ಶುದ್ಧಿ ಆಗುತ್ತೆ. ನಂತರ ದೇವರಿಗೆ ಬಾಗಿಲನ್ನು ತೆಗಿತೀವಿ, ದರ್ಶನ ಅಂದ್ರೆ ಜ್ಯೋತಿಯ ಮುಖಾಂತರ ದರ್ಶನ ಆಗುತ್ತೆ. ಅಮ್ಮನವರಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ಆಗುತ್ತೆ. ಆ ಕ್ಷೀರ ಜಲವನ್ನು ಸುಧಾ ಬೆಳಗಿನ ಜಾವ ಅರಿಶಿನದ ಸ್ನಾನದಲ್ಲಿ ಆ ಒಂದು ಅಮ್ಮನವರಿಗೆ ಹಾಕಿದಂಥ ದ್ರವ್ಯಗಳನ್ನ ಆ ಒಂದು ಜಲವನ್ನ ಕ್ಷೀರವನ್ನ ಎಲ್ಲ ಬೆರೆಸಿ ಭಕ್ತರಿಗೆ ಸಂಪ್ರೋಕ್ಷಣೆ ಆಗುತ್ತೆ. ಇದರಿಂದ ಏನು ಫಲಗಳಿದೆ ಹೀಗೆ ಮಾಡೋದ್ರಿಂದ ಅಂದ್ರೆ ಭಕ್ತರ ಮನಸ್ಸಿನಲ್ಲಿ ಹಲವಾರು ಅಭಿಷ್ಟಗಳು ಇರುತ್ತೆ. ಯಾರು ನೀವು ನೋಡ್ಬೋದು ಹಾಲಭಿಷೇಕ ಮಾಡಲ್ಲ, ಅರಿಶಿನದ ಅಭಿಷೇಕನೂ ಮಾಡ್ಕೊಳ್ಳಲ್ಲ. ಮಾಡ್ತಾರೆ ಯಾವಾಗ ಮದುವೆ ಮಾಡಬೇಕು ಮಗನಿಗೆ ಅಂದ್ರೆ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರೆ, ಅವಾಗ ಮಾಡ್ತಾರೆ. ಮತ್ತೆ ಮಧ್ಯ ದಿನದಲ್ಲಿ ಯುಗಾದಿ ಹಬ್ಬ ಬಂದಾಗ ಎಣ್ಣೆ ನೀರು ಹಾಕೊಂಡು ಸ್ನಾನ ಮಾಡುವಂಥದ್ದು, ಅರಿಶಿನ ಹಚ್ಕೊಂಡು ಅದು ವಾಡಿಕೆ ಇರುತ್ತೆ, ಅದನ್ನು ಮಾಡ್ತಾರೆ. ಈ ಭಕ್ತರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ಬೇಕಂತ ಹೇಳಿ ನಾವು ಇದು ಮರೆ ನೀರಂತ ಹಾಕ್ತಾ ಇದನ್ನ ಅರಿಶಿನದ ನೀರಂತ ಹೇಳಿ ಎಲ್ಲರಿಗೂ ಸಾಮೂಹಿಕವಾಗಿ ಅದು ಸಂಪ್ರೋಕ್ಷಣೆ ಮಾಡ್ತೀವಿ.
ಆದ್ದರಿಂದ ಆರೋಗ್ಯ ಬಾಧೆ ಇರೋರು, ಹಣಕಾಸಿನಲ್ಲಿ ಸಮಸ್ಯೆ ಇರೋರು, ದುಗುಡಗಳಿರೋರು ಬರ್ತಾರೆ. ದೇವರ ಸನ್ನಿಧಾನದಲ್ಲಿ ರಾತ್ರಿ ಅಮ್ಮನವರಲ್ಲಿ ಏಕಾಂತ ಸೇವೆಯಲ್ಲಿ ಪಾಲ್ಗೊಳ್ತಾರೆ, ದೇವರ ದರ್ಶನ ಮಾಡ್ತಾರೆ, ರಾತ್ರಿ ಇಲ್ಲೇ ಪೌಳಿಸ್ತಾರೆ, ಬೆಳಗಿನ ಜಾವ ಅರಿಶಿನ ಸ್ನಾನ ಮಾಡ್ತಾರೆ, ದೇವರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಇದಕ್ಕೆ ಯಾವುದೇ ರೀತಿಯ ಹಣವನ್ನು ಕಟ್ಟುವಾಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಅಭಿಷೇಕ ಹಾಗೂ ಅಲಂಕಾರವನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಾದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಕಡೆಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.